ನಮಸ್ಕಾರ ಫ್ರೆಂಡ್ಸ್, ಆರ್ಕಿ ಫ್ಯಾಷನ್ಸ್ಗೆ ಸ್ವಾಗತ. ಇದೊಂದು ಈಸಿ ಮೆಥಡಲ್ಲಿ ಬೇಬಿ ಕುಚ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಈ ಥರ ರಿಂಗ್ಸ್ ಹೊಲ್ಕೊಂಬಿಡ್ಬೇಕು. ನಾನು 2 ಫಿಂಗರ್ಸಿಗೆ ಅಳತೆಗೆ ನೋಡಿ 4 ಎಳೆ ತೊಗೊಂಡಿದ್ದೀನಿ ಥ್ರೆಡ್ಡು. ಸೊ ಈ ಥರ ಫಸ್ಟು ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಬಿಟ್ಟು ಥ್ರೆಡ್ಡಲ್ಲಿ ತಗೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ಫಸ್ಟು ನೋಡಿ, ಇಲ್ಲಿ ರಿಂಗಲ್ಲಿ ಒಳಗಿಂದ ಹೋಗಬೇಕು ಸೂಜಿ. ಈ ಥರ ಒಳಗಿಂದ ಹೋಗಿ ಫಸ್ಟು ರಿಂಗ್ ಹೊಲ್ಕೊಂಡ್ರೆ ನೀವು ಬೇಬಿ ಕುಚ್ ಮಾಡೋಕ್ಕೆ ಈಸಿ. ಆವಾಗ ರಿಂಗು ಅಲ್ಲಾಡಲ್ಲ. ಈಸಿ ಮೆಥಡ್ ಇದು ನೋಡಿ. ಇಲ್ಲಿಂದ ಹೋಲಲ್ಲೇ ಬರಬೇಕು. ಈ ಥರ ರಿಂಗ್ ಒಳಗಡೆಯಿಂದ ಬಂದು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಒಳಗೆ ಹೋಗುತ್ತೆ ನಿಮಗೆ ಕುಚ್ಚು ಒಳಗೆ. ಸೊ ಥ್ರೆಡ್ ಏನು ಕಾಣಲ್ಲ. ಈ ಥರ ಹೊಲ್ಕೊಂಬಿಟ್ಟು ಇದು ನೀವು ಬೇಕಿದ್ರೆ ರಿವರ್ಸಲ್ಲೂ ಹೊಲ್ಕೋಬೋದು. ಸ್ಯಾರಿ ಉಲ್ಟಾ ಇಟ್ಕೊಂಬಿಟ್ಟು ಹೊಲ್ಕೋಬೋದು. ಈ ಥರ ಫಸ್ಟು ರಿಂಗ್ಸ್ ಹೊಲ್ಕೋಬೇಕು. ರಿಂಗ್ ಬೀಡ್ಸು ನೋಡಿ 2 ಫಿಂಗರ್ಸ್ ಇಟ್ಕೊಂಡು ಕೆಳಗಡೆಯಿಂದ ರಿಂಗಲ್ಲಿ ಈ ಥರ ನೋಡಿ ತಿರ್ಗಾನು ರಿಂಗ್ ಬೀಡಲ್ಲೇ ಬರಬೇಕು ಸೂಜಿ. ಸೊ ಇದನ್ನು ನೀವು ಟೈಟಾಗಿ ಹೊಲ್ಕೊಂಡ್ರೆ ಈ ಥರ ಟೈಟಾಗಿ ಹೊಲ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಥ್ರೆಡ್ ಬಂದಿರೋದನ್ನು ಬೇಕಿದ್ರೆ ನಾಟ್ ಹತ್ರ ಇರೋದು ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಫಸ್ಟು ಹೊಲ್ಕೊಂಡು ಹೋಗೋಣ. ಈಗ ನೋಡಿ ಈ ಥರ ಒಂದು 80-100 ಎಳೆ ತಗೊಳ್ಳಿ ಸ್ಟ್ರ್ಯಾಂಡ್ಸು. ಅದು ಈ ಥರ ಸೂಜಿಲಿ ಹೋಗಬೇಕದು ಅಷ್ಟು ತೊಗೊಳ್ಳಿ ನೀವು. ಜಾಸ್ತಿ ಆದರೆ ಹೋಗೋದಿಲ್ಲ ಸೂಜಿ ಒಳಗೆ. ನಾನು ಒಂದು ಎಡ್ಜಲ್ಲಿ ಗಮ್ ಹಾಕಿದ್ದೀನಿ. ಗಮ್ ಹಾಕಿ ಅಂಟಿಸ್ಬಿಟ್ಟು ಎಳ್ಕೊತಾ ಇದ್ದೀನಿ. ಈಗ ಇದನ್ನು ಹಿಂಗೆ ಇಟ್ಕೊಂಡು ಇಲ್ಲಿ ನೋಡಿ ಕ್ರೋಶಲ್ಲಿ ನಾನು ಒಂದು ಬ್ಲೂ ಮಲ್ಟಿ ಕಲರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸೀರೆ ಈ ಥರ ಇರೋದ್ರಿಂದ ಎಲ್ಲ ಕಲರು ಯೂಸ್ ಮಾಡ್ತಾಯಿದ್ದೀನಿ. ಸೊ ಕ್ರೋಶಲ್ಲಿ ಫಸ್ಟ್ ಈ ಥರ ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡಿಕೊಂಡು ನೋಡಿ ಕೆಳಗಡೆಯಿಂದ ರಿಂಗ್ ಕೆಳಗಡೆಯಿಂದ ಈ ಹೋಲ್ಗೆ ಈ ಥರ ಅಷ್ಟು ದಾರನ ತಗೋಬೇಕು. ಈ ಗಮ್ಮಲ್ಲಿ ಅಂಟಿಸಿರೋದು ಒಂದೊಂದು ಸರಿ ಸ್ವಲ್ಪ ಕಷ್ಟ ಕೊಡುತ್ತೆ. ಈಗ ನೋಡಿ ಹಿಂಗೆ ಇಟ್ಕೊಂಡು ಇಲ್ಲಿ ರಿಂಗ್ ಮಧ್ಯದಲ್ಲಿ ಸೂಜಿನ ತಗೋಬೇಕು. ನೋಡಿ ಈ ಥರ ಬರುತ್ತೆ. ಟೈಟಾಗಿ ಇಟ್ಕೊಂಡು ಜರಿ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೊಳ್ಳಿ. ಟೈಟಾಗಿ ಒಂದು 5-6 ಸರಿ
ಇದೇ ಥರ ಮಾಡ್ತಾ ಹೋಗೋಣ. ಫುಲ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಇದೆಲ್ಲ ಜರಿ ಎಲ್ಲ ಕಟ್ ಮಾಡಿಬಿಟ್ಟು ಇದು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇದನ್ನೊಂದು ಸರಿ ಕ್ಲೀನಾಗಿ ಟ್ರಿಮ್ ಮಾಡಿಕೊಂಡ್ರೆ ನೀವು ಈ ಥರ ಬರುತ್ತೆ. ಸೊ ಫುಲ್ ಕಲರ್ ಮಾಡ್ತಾಯಿದ್ದೀನಿ ನಾನು, ಮತ್ತು ಆರೆಂಜ್ ಹಾಕ್ತೀನಿ, ಇದರಲ್ಲಿ ಆರೆಂಜ್ ಇರೋದ್ರಿಂದ. ಸೊ ಎಲ್ಲ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಥರ ಬರುತ್ತೆ ಸ್ಯಾರಿ ಇರೋದು. ಈ ಥರ ಕಲರ್ ಒಂದು ನಿಮಿಷ ನೋಡಿ, ಈ ಥರ ಫುಲ್ಲು ಕಲರ್ ಇದೆ. ಸೊ ನಾನು ಇದಕ್ಕೆ ಈ ಥರ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೀರೆಗೆ. ಒಂಥರ ಈ ಗೋಲ್ಡ್ ರಿಂಗು ಇನ್ನೂ ಸ್ವಲ್ಪ ಹೈಲೈಟ್ ಆಗ್ತಾ ಇದೆ. ಸೊ ತುಂಬ ಈಸಿ ಇದೆ, ಬೇಗನೂ ಆಗುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಬೇಬಿ ಕುಚ್ಚಿದು. ಸೊ ಟ್ರೈ ಮಾಡಿ. ನಾನು ಹೇಳಿದಂಗೆ ಫಸ್ಟು ರಿಂಗ್ಸ್ ಎಲ್ಲ ಹೊಲ್ಕೊಂಬಿಡಿ. ಸೊ ನಿಮಗೆ ಅದು ಒಂದು ಒಳ್ಳೆ ಐಡಿಯಾ. ಅದು ರಿಂಗ್ಸ್ ಫಸ್ಟ್ ಸ್ಟಿಚ್ ಮಾಡ್ಕೊಂಬಿಟ್ರೆ ಅದು ಅಲ್ಲಾಡೋದಿಲ್ಲ. ಆಮೇಲೆ ನೀವು ಈ ಥರ ಬೇರೆ ಬೇರೆ ಟೈಪ್ ಬೇಬಿ ಕುಚ್ಚು ಹಾಕ್ಕೊಂಡು ಹೋಗ್ಬೋದು. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.